ಸೊ ಈಗ ನಾವು ಇದನ್ನು ವಾಪಸ್ಸು ಫಿಕ್ಸ್ ಮಾಡ್ಬೋದು. ಇದೇ ಸಿಂಪಲ್ ಆ್ಯಕ್ಚುಲಿ ಇಷ್ಟೇ ಇರೋದು ನೋಡಿ. ಈಗ ಎಷ್ಟು ಕ್ಲೀನಾಗಿ ಫುಲ್ ಫಾಸ್ಟ್ಫುಲ್ ಬರ್ತಾ ಇದೆ. ಹಲೋ ನಮಸ್ತೆ, ಹೇಗಿದ್ದೀರಲ್ಲ? ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಟ್ಯಾಪ್ ಹಾಳಾದರೆ ಅಂದರೆ ನೀರು ಸರಿಯಾಗಿ ಬಂದಿಲ್ಲದಿದ್ದರೆ ಹೇಗೆ ಈಸಿಯಾಗಿ ನಾವೇ ರಿಪೇರ್ ಮಾಡ್ಕೋಬೋದು, ಅದನ್ನ ಸರಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಕೆಲವೊಂದು ಸಿಂಪಲ್ ಮೆಥಡ್ ನಮಗೆ ಗೊತ್ತಾದರೆ, ಟ್ರಿಕ್ಸ್ ಗೊತ್ತಾದರೆ ನಾವೇ ಮನೆಯಲ್ಲಿ ಟ್ಯಾಪನ್ನು ರಿಪೇರ್ ಮಾಡ್ಕೋಬೋದು ನೀರು ಸರಿಯಾಗಿ ಬಂದಿಲ್ಲ ಅಂತಂದರೆ. ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ದಿನನಿತ್ಯದ ಜೀವನಕ್ಕೆ ಬೇಕಾಗುವಂಥ ತುಂಬಾ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನಾವು ಹಾಕ್ತಾ ಇರ್ತೇವೆ. ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಎಲ್ರಿಗಿಂತ ಬೇಗ ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಮ್ಮ ಬಿಲ್ಡಿಂಗ್ನಲ್ಲಿ ಆ್ಯಕ್ಚುಲಿ ಓವರ್ ಹೆಡ್ ಟ್ಯಾಂಕನ್ನು ಕ್ಲೀನ್ ಮಾಡಿದ್ದಾರೆ. ಸೊ ಅದಾದ್ರಿಂದ ನಮಗೆ ಟ್ಯಾಪಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ. ಮಾಮೂಲಿಗಿಂತ ತುಂಬ ಸ್ಲೋ ಆಗಿ ಬರ್ತಾ ಇದೆ ನೋಡಿ. ಆ್ಯಕ್ಚುಲಿ ಫುಲ್ಲು ಸ್ಪೀಡಲ್ಲಿ ಬರ್ತಾ ಇತ್ತು, ಈಗ ಆ್ಯಕ್ಚುಲಿ ಸ್ಲೋ, ಇದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಬರ್ತಾ ಇದೆ. ಸೊ ನನಗನ್ನಿಸ್ತದೆ ಇದರಲ್ಲಿ ಕಸ ಸಿಕ್ಕಾಕೊಂಡಿದೆ ಅಂತೇಳಿ. ಈಗ ಚೆಕ್ ಮಾಡಬೇಕು. ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಯೂಸಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಥರ ಸ್ಲೋ ಆದ ಕೂಡಲೇ ನಮ್ಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೊ ನಾವು ಪ್ಲಂಬರ್ನ ಕರಿತೇವೆ. ಪ್ಲಂಬರ್ ಬಂದು ಅದನ್ನು ಚೆಕ್ ಮಾಡಿ ಏನೋ ಮಾಡಿ ಒಂದಿಷ್ಟು 200-300 ರೂಪಾಯಿ ನಾವು ಕೊಡಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಸಿಂಪಲ್ಲಾಗಿ ನಾವು ಇದನ್ನು ರಿಪೇರ್ ಮಾಡ್ಕೊಳ್ಬೋದು. ಹೇಗಂತೇಳಿ ಇವತ್ತು ನಿಮ್ಗೆ ಹೇಳ್ಕೊಡ್ತೇನೆ. ನೀವು ಟ್ಯಾಪನ್ನು ಸರಿಯಾಗಿ ಗಮನಿಸಿದರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಆ್ಯಕ್ಚುಲಿ ಒಂದು ಫಿಲ್ಟರ್ ಇರ್ತದೆ. ಇದರಿಂದ ಏನೋ ಕಸ ಕಡ್ಡಿ ಏನು ಇದ್ರೂ ಕೂಡ ಇದರಲ್ಲಿ ಸಿಕ್ಕಾಕೊಂಡಿರ್ತದೆ. ಸೊ ಇದು ಹೆಚ್ಚಿನವ್ರಿಗೆ ಗೊತ್ತಿರೋಲ್ಲ ಇಲ್ಲೊಂದು ಫಿಲ್ಟರ್ ಇದೆ ಅಂತ ಹೇಳ್ಕೊಂಡು. ಸೊ ನಾವೀಗ ಏನು ಮಾಡಬೇಕಂದ್ರೆ ಈ ಫಿಲ್ಟರ್ನ ಬಿಚ್ಚಬೇಕು. ನಿಮ್ಗೆ ತೋರಿಸ್ತೇನೆ ಏನೇ ಹೇಗಿರುತ್ತೆ ಅಂತ ಹೇಳ್ಕೊಂಡು ನೋಡೋಣ. ಈಗ ನಿಮ್ಗೆ ಇದನ್ನು ಬಿಚ್ಚಲಿಕ್ಕೆ ಕಟಿಂಗ್ ಪ್ಲೇಯರ್ ಬೇಕಾಗುತ್ತೆ. ಕಟಿಂಗ್ ಪ್ಲೇಯರ್ನಲ್ಲಿ ಆರಾಮದಲ್ಲಿ ಬಿಚ್ಚಬಹುದು ನೋಡಿ. ಇಲ್ಲಿ ಇನ್ನು ಮಾರ್ಕ್ ಇದೆ ನೋಡಿ, ಇದಕ್ಕೆ ಇದು ಮಾಡ್ಕೊಂಡು ನಾವು ತೆಗಿಬೇಕಾಗುತ್ತೆ. ಈ ಥರ ಮಾಡಿ ಬಿಚ್ಚಬಹುದು. ಈಗ ಲೂಸ್ ಆಯಿತು. ಲೂಸ್ ಆದಮೇಲೆ ನೀವು ಕೈಯಲ್ಲೇ ತಿರ್ಸ್ಕೊಳ್ಬೋದು. ನೋಡಿ ಎಷ್ಟು ಕಸಗಳು ಸೇರ್ಕೊಂಡಿದೆ ನೋಡಿ. ಇದು ಆ್ಯಕ್ಚುಲಿ ಅವರು ಇವತ್ತು ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಿದ್ರಲ್ಲ, ಹಾಗಾಗಿ ಕ್ಲೀನ್ ಮಾಡಿದಾಗ ಬಂದು ಸೇರ್ಕೊಂಡಿರೋದು. ಸೊ ಇದನ್ನು ನಾವು ಕ್ಲೀನ್ ಮಾಡಬೇಕಾಗುತ್ತೆ ನೋಡಿ. ಇದ್ರ ಒಳಗಡೆ ಇನ್ನೊಂದು ವಾಷರ್ ಇರ್ತದೆ, ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಗಟ್ಟಿಯಾಗಿ ಕೂತಿದೆ. ಇಲ್ಲಿದ್ರೆ ಆ್ಯಕ್ಚುಲಿ ಅದು ಇದ್ರ ಜೊತೆಗೆ ಬಂದುಬಿಡ್ತದೆ. ಕೆಲವು ಸರಿ ಮಿಸ್ ಆಗೋ ಚಾನ್ಸಸ್ ಇದೆ, ಅದಕ್ಕೆ ಹೇಳಿ ನೋಡ್ಕೊಳ್ಳಿ. ಇಲ್ಲೊಂದು ಇದೆ ವಾಷರು ನೋಡಿ, ಇದೊಂದು ವಾಷರ್ ಕೂಡ ಇದೆ. ಇದನ್ನು ಕೂಡ ಕ್ಲೀನ್ ಮಾಡಿ ಹಾಕಬೇಕು. ನಿಮ್ಗೆ ಗೊತ್ತಿರಬೇಕು, ಯಾಕಂದರೆ ಈ ಕೆಲವು ಸರಿ ಏನೋ ಬಿದ್ದು ಹೋಗಿಬಿಡ್ತದೆ. ಅದು ಬಿದ್ದು ಹೋದರೆ ನಿಮಗೆ ಮತ್ತೆ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡಲಿಕ್ಕೆ ಆಗೋಲ್ಲ ಈ ಫಿಲ್ಟರ್ನ. ಸೊ ಇದು ವಾಷರ್ ಕೂಡ ನೋಡ್ಕೊಂಡು ಇದನ್ನು ಕ್ಲೀನ್ ಮಾಡಿ ವಾಪಸ್ ನಾವು ಫಿಕ್ಸ್ ಮಾಡಿಬಿಡಬೇಕು. ನೋಡಿ ಫಿಲ್ಟರ್ ಇದೆಯಲ್ಲ, ಇದನ್ನು ನಾವು ಕ್ಲೀನ್ ಮಾಡೋಣ. ನೋಡಿ ಎಷ್ಟು ಮಣ್ಣು ಸೇರ್ಕೊಂಡಿದೆ ನೋಡಿ. ಆ್ಯಕ್ಚುಲಿ ಇದನ್ನು ತೆಗಿಬೋದು, ನೀವು ತೆಗೆದು ಕೂಡ ಕ್ಲೀನ್ ಮಾಡ್ಬೋದು. ಒಂದು ಬ್ರಷ್ ತೊಗೊಂಡು ಇದನ್ನು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆ ಇದು ಫಿಲ್ಟ್ರನ್ನ ತೆಗಿಬೋದು, ತೆಗೆದು ಕೂಡ ಕ್ಲೀನ್ ಮಾಡ್ಬೋದು. ಇದು ತೆಗಿಲಿಕ್ಕಾಗಿಲ್ಲ ಅಂದರೆ ಈ ಥರ ಬ್ರಷಲ್ಲಿ ಇದು ಮಾಡ್ಕೊಂಡು ತಗೊಳ್ಬೋದು. ನೋಡಿ ಬರ್ತಾಯಿದೆ. ಈಗ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಇಲ್ಲಾಂದ್ರೆ ನಾವು ನೀರು ಹಾಕಿ ಇದು ಮಾಡ್ಬೋದು. ನೀವು ಈ ಥರ ನೀರನ್ನ ಬಿಟ್ಟು ಉಲ್ಟಾ ಹಿಡಿದ್ರಿ. ಉಲ್ಟಾ ಹಿಡಿದಾಗ ಅದು ಕಂಪ್ಲೀಟ್ ಕ್ಲೀನಾಗಿ ಹೋಗುತ್ತೆ. ಈಗ ಮಣ್ಣೆಲ್ಲ ಕ್ಲೀನಾಗಿ ಹೋಯಿತು. ಸೊ ಈಗ ನಾವು ಇದನ್ನು ವಾಪಸ್ಸು ಫಿಕ್ಸ್ ಮಾಡ್ಬೋದು. ಇದೇ ಸಿಂಪಲ್ ಆ್ಯಕ್ಚುಲಿ ಇಷ್ಟೇ ಇರೋದು ನೋಡಿ. ಎಷ್ಟು ಕ್ಲೀನ್ ಆಯ್ತು ನೋಡಿ. ಈಗ ಇಷ್ಟೇ ಇರೋದು. ಸಿಂಪಲ್ಲಾಗಿ ನಾವು ಕ್ಲೀನ್ ಮಾಡ್ಬೋದು. ಬಟ್ ಇದಕ್ಕೆ ನಾವೇನು ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಪ್ಲಂಬರ್ನ ಕರಿತೇವೆ. ಅವನು ಬಂದು ಅವನ ಚಾರ್ಜಸ್ಸು ಎಲ್ಲ ಸೇರಿಸಿ, ಇಲ್ಲ ಕೆಲವು ಸರಿ ಹೇಳ್ಬೋದು ಫಿಲ್ಟ್ರನ್ನೇ ಚೇಂಜ್ ಮಾಡ್ಬೇಕು ಸರ್ ಅಂತ ಹೇಳ್ಬಿಡ್ತಾನೆ. ಸುಮ್ಮನೆ ಇದಕ್ಕೊಂದಿಷ್ಟು ಚಾರ್ಜಸ್ ಮಾಡ್ತಾರೆ. ಸೊ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಈ ಟಿಪ್ಸು. ಈಗ ನೋಡಿ ವಾಪಸ್ ಫಿಕ್ಸ್ ಮಾಡೋಣ. ಇಷ್ಟೇ ಇರೋದು. ಆ ಫಿಲ್ಟ್ರನ್ನ ತೆಗೆದು ಕ್ಲೀನ್ ಮಾಡಿದರೆ ಆಯಿತು. ಈಗ ವಾಷರ್ನ ಸ್ವಲ್ಪ ವಾಶ್ ಮಾಡಿಬಿಡೋಣ ಕ್ಲೀನಾಗಿ. ಸೊ ಇದು ಕ್ಲೀನಾಗಿದೆ. ಇದನ್ನು ಫಿಕ್ಸ್ ಮಾಡೋಣ. ಈ ಥರ ಒಳಗಡೆ ಇಟ್ಟು ಜಸ್ಟ್ ಪುಷ್ ಮಾಡಿಬಿಡಿ ಸಾಕು, ಅದು ಕೂತ್ಕೊಳ್ತದೆ. ಇಲ್ಲಿ ಈಗ ಕೂತಿದೆ. ಈಗ ನಾವು ಆ ಫಿಲ್ಟ್ರನ್ನ ಫಿಕ್ಸ್ ಮಾಡಿದರೆ ಆಯಿತು. ಅಲ್ಲಿಗೆ ಇದು ರೆಡಿ ಆಗ್ತದೆ, ಟ್ಯಾಪ್ ರೆಡಿ ಆಗ್ತದೆ. ಕ್ಲೀನಾಗಿರುವ ಫಿಲ್ಟರ್ನ ಫಿಕ್ಸ್ ಮಾಡೋಣ. ಈ ಥರ ಇಟ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ಥ್ರೆಡ್ ಕರೆಕ್ಟಾಗಿ ಸೆಟ್ ಆಗಬೇಕು, ಇಲ್ಲದಿದ್ದರೆ ಅಂತಿಕಾಗುತ್ತೆ. ಈಗ ಸರಿಯಾಗಿ ಸೆಟ್ ಆಗ್ತಾಯಿದೆ. ಸೊ ಟೈಟ್ ಆಗಿದೆ, ಬಟ್ ಇಷ್ಟು ಸಾಕಾಗಲ್ಲ. ಕಟಿಂಗ್ ಪ್ಲೇಯರ್ ತಗೊಂಡು ಇನ್ನೂ ಟೈಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಕಟಿಂಗ್ ಪ್ಲೇಯರ್ ಇದು ಮಾಡಿಕೊಂಡು
ಓಕೆ, ಈಗ ಕರೆಕ್ಟಾಗಿ ಟೈಟ್ ಆಗಿದೆ. ಸೊ ನಮ್ಮ ಟ್ಯಾಪ್ ರೆಡಿಯಾಗಿದೆ. ಈಗ ನೀರು ಬಿಟ್ಟು ಚೆಕ್ ಮಾಡಿ ನೋಡೋಣ. ನೋಡಿ, ಈಗ ಎಷ್ಟು ಫಾಸ್ಟಾಗಿ ನೀರು ಬರ್ತಾ ಇದೆ ನೋಡಿ. ಆವಾಗ ಈ ಥರ ಬರ್ತಾ ಇರಲಿಲ್ಲ, ವಾಕ್ ಆಗಿತ್ತು. ಈಗ ಫುಲ್ಲು ಸ್ಪೀಡಲ್ಲಿ ನೀರು ಬರ್ತಾ ಇದೆ. ನೋಡಿದ್ರಲ್ಲ, ಈ ಫಿಲ್ಟರ್ ಹ್ಯಾಕ್ ಕ್ಲೀನ್ ಮಾಡೋದು ಅಂತೇಳನ್ನ ಇವತ್ತು ಹೇಳ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಈ ಚಾನಲ್ಗೆ, ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.